ಎಲ್ಲರಿಗೂ ನಮಸ್ಕಾರ. ಮಂಗಳೂರಲ್ಲಿ ಮಳೆ ಕಂಟಿನ್ಯೂ ಮಳೆ ಆಯ್ತಲ್ಲ, ಹಂಗಾಗಿ ಬಿಸಿ ಬಿಸಿಯಾಗಿ ಸ್ವೀಟ್ ಕಾರ್ನ್ ರಾಗಿ ಸೂಪ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಅರ್ಧ ಕ್ಯಾರೆಟು ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಹಸಿ ಶುಂಠಿ ಜಿಂಜರ್ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಬೇಕಂದರೆ ಸಣ್ಣಕ್ಕೆ ದೊಚ್ಕೋಬೋದು ಈ ಥರ. ಆಮೇಲೆ 4 ರಿಂದ 5 ಬೆಳ್ಳುಳ್ಳಿ, ಒಂದು 3 ಜನಕ್ಕಂದರೆ 4 ರಿಂದ 5 ಬೆಳ್ಳುಳ್ಳಿ ತಗೊಂಡು ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಅದನ್ನು ರೌಂಡ್ ಶೇಪಲ್ಲಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಚಕ್ಕೆ ಜಸ್ಟ್ ಫ್ಲೇವರ್ಗೋಸ್ಕರ, ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಅವು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ. ಒಂದು 2 ಸೆಕೆಂಡ್ ಅದು ಫ್ರೈ ಆದಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಕ್ಯಾರೆಟು, ಈ ಕ್ಯಾರೆಟ್ ಹಾಕ್ಕೊಂಡಿವಲ್ಲ, ಈಗ ನಾವು ಬೇಕಿದ್ದರೆ ಹಸಿ ಬಟಾಣಿ ಇರ್ತಾವಲ್ಲ ಅವು ಹಾಕ್ಕೋಬೋದು. ಇಲ್ಲ ಅಂದರೆ ಒಂದು 4 ರಿಂದ 5 ಬೀನ್ಸ್ ತೊಗೊಂಡು ಸಣ್ಣಕ್ಕೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅವನ್ನ ಹಾಕ್ಕೋಬೋದು. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ರೌಂಡ್ ಶೇಪಲ್ಲಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ತೊಳೆದಿಟ್ಕೊಂಡಿರೋ ಫ್ರೆಶ್ ಸ್ವೀಟ್ ಕಾರ್ನ ಡೈರೆಕ್ಟಾಗಿ ಹಾಕಿದ್ದೀನಿ. ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಈಗ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಅದರಿಂದ 2 ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ. ಅಂದಾಜಾಗಿ ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಮೇಲೆ ಅದು ಕುದಿಯೋದಕ್ಕೆ ಬಿಡಬೇಕು. ಅದು ಕುದೀತಾ ಇರುತ್ತೆ. ಅಷ್ಟರೊಳಗೆ ನಾವು ಈ ಕಡೆ ಒಂದು ಬೌಲಲ್ಲಿ 3 ಸ್ಪೂನಷ್ಟು ರಾಗಿ ಫ್ಲೋರ್ ತಗೊಳ್ಳೋಣ. 2 ರಿಂದ 3 ಸ್ಪೂನಷ್ಟು ರಾಗಿ ಹಿಟ್ಟು. ನಾರ್ಮಲ್ ಮನೆಯಲ್ಲಿ ಯಾವ ರಾಗಿ ಹಿಟ್ಟಿರುತ್ತೋ ಆ ರಾಗಿ ಹಿಟ್ಟು ತೊಗೋಬೋದು. ನಾನಿಲ್ಲಿ ತೊಗೊಂಡಿರೋದು ಸ್ಪ್ರೌಟೆಡ್ ರಾಗಿ ಪೌಡರ್, ಅಂದರೆ ರಾಗಿ ಕಾಳನ್ನ ಮೊಳಕೆ ತಂದು ಆಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು. ನಾರ್ಮಲ್ ಮನೆಯಲ್ಲಿ ಯಾವ ರಾಗಿ ಹಿಟ್ಟಿದ್ರೆ ಆ ರಾಗಿ ಹಿಟ್ಟು 3 ಸ್ಪೂನ್ ತೊಗೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಂಡು ಇಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಮೆಣಸನ್ನ ಡ್ರೈ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಥರ 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ನಾವು ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರಾಗಿ ಹಿಟ್ಟು ಕುದಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. 1 ನಿಮಿಷ ಆಗೋ ಈ ಥರ ಆದಮೇಲೆ ಈ ಥರ ಕುದೀತಾ ಇರುತ್ತಲ್ಲ, ಆವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಸ್ವೀಟ್ ಕಾರ್ನ್ ರಾಗಿ ಸೂಪ್ ರೆಡಿ ಆಗುತ್ತೆ. ಇಲ್ಲಿ ಇನ್ನೊಂದು 1/2 ಸ್ಪೂನು ಉಪ್ಪು ಹಾಕಿದ್ದೀನಿ. ಬೆಳಗ್ಗೆ ಟೈಮಲ್ಲಾಗಲಿ ಇಲ್ಲಾಂದರೆ ಈವ್ನಿಂಗ್ ಸಾಯಂಕಾಲ 4 ಗಂಟೆ ಟೈಮಲ್ಲಾಗಲಿ ತಗೊಂಡ್ರೆ ಚೆನ್ನಾಗಿರುತ್ತೆ.